ತಲೆಗೆ ಬಿದ್ಕೊಳ ಅದನ್ನೆಲ್ಲ ಕುಡಿದು ನಾಲ್ಕಕ್ಕೆ ಮನೆಗೆ ಬಂದನಿ ಯಾವ ಕಂಪನಿ ತರಬೇಕ್ರಿ 3X ಹಾಕೊಂಡು ಕಮ್ಮಗ ಬ್ರ್ಯಾಂಡಿ ಕುಡಿದತಿ ಹೊಟ್ಟೆ ತುಂಬ ಹೆಂಡಿ ತಿನ್ನೋದು ಯಾಕಪ್ಪ ಸಾರ್ ಹೊಡ್ತೀನಿ ಹೆಂಡಿ ತಿನ್ನಿಸ್ತಿ ಏ ರವಾ ದುಂಡಿನಾಗ ಹೋಗಿ ಹೆಂಡಿ ಅಂತ ಸಾಹೇಬ್ರೆ ನಾನು ಸಿಂಗಾರಿ ಮನೆ ಕರ್ಕೊಂಡು ಹೋಗ್ಕಂಡ್ರಿ ಮನ್ಯಾಗ ಮಾಡಿದ ಡಿ ಎಲ್ಲ ಈಗ ಮೇಲೆ ಹೊರಿಸ್ಕೊಂಡು ಅಲ್ಲೇ ಬಂಗ್ಲೆಗೆ ಬರ್ತೇನ್ರಿ ನೀವು ಈ ಬಂಗಾರ ಕರ್ಕೊಂಡು ಹೊತ್ಕೊಂಡು ಬರ್ರಿ ನಿಮ್ಮದು ಕಾರ್ ಗಾಡಿ ಗೋಕಾಕದಾಗ ಬಾರ್ನ್ಯಾಗ ಒತ್ತಿ ಬಿದ್ದದ ಕುಡ್ದದ ಬಾಕಿ ಕೊಟ್ಟಿಲ್ಲ ಕಸ್ಕೊಂಡು ಹೋಗ್ಯಾರಿ ಎಲ್ಲರಿಗೂ ಗೊತ್ತಾಯ್ತ್ರಿ ಅದು ಏನ್ 3-6 ತಿಂಗಳ ಆತ್ರಿ ಗಾಡಿ ಇಲ್ಲ ಇಲ್ರಿ ಹಾ ಮಾರ್ಯಾರ ಎಲ್ಲರಿಗೂ ತಿಳಿದೈತ್ರಿ ಸರ್ ಬರ್ಲಿ ನಾನು ಬಂಗಾರಿಗೊಂದು ಜನಪದ ಹಾಡ ಕಲ್ಸೇರಿ ಭಾರಿ ಹಾಡ್ತಾವ್ರಿ ಭಾರಿ ರೀ ಬರೀ ಬಾಯಿಲಿ ಹಾಡ್ತಾವ್ರಿ ಏ ಬಾಯಿಲೆ ಹಾಡಿ ತೋರ್ಸ ಬಾಯಿಲೆ ಹಾಡೀನಿ ನೀನು ಬಾಯಿಲೆ ಹಾಡಿ ಸರ್ ನೀವು ಹಾಡು ಇಸ್ಕೊಂಡಿ ನೋಡಿ ಹಾಡ ಕೇಳ್ಕೊಂಡು ಹೊಟ್ಟೆ ಮೇಲೆ ಕುಣಿಸ್ಕೊಂಡು ಬಂದ್ಬಿಡಿ ಇಲ್ರಿ ಕಟ್ಟಿ ಮೇಲೆ ಕೂತ್ರಿ ಕಾಡಿ ಕೇಳಿ ಹಾಕೋಗಿ ಹೊಟ್ಟೆ ಮೇಲೆ ಹತ್ತಲ್ರಿ ಹಾ ಹೋಗ್ರ ಏ ಸಿಂಗಾರ ನೋಡು ಹಾ ಚಲೋ ಚಲೋ ಟಾಟಾ ಕುಚು 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 ಯಾಕ ತಂಗಿ ನಾನು ತೋಟ ಬರ್ತೀನಿ ಅಂದ್ರೆ ಏನ್ ತಗದತಿ ಏನು ಬ್ಯಾರೆ ಕೂಡಿ ಏನು ನಾನು ತಿಳಿಯವ ನಾನು ದೋಟ ಬರ್ತೀನಿ ಹಾಗೆ ತೋಟ ಬೇಡ ಎದಕ್ಕೆ ಕಾಜಿ ಬಿಡ್ನಿ ಒಂದಾಗ ಸಾಬ್ರ 3 ಪದ ಕಳ್ಸೇನ್ರಿ ಅಪ್ಪ 3 ಪದ ಕಳ್ಸೇಬಿಟ್ರಿ ಏನ್ ಇಲ್ಲೇನೆ ಆ ಡ್ಯಾನ್ಸಿ ಪ್ರೋಗ್ರಾಮ್ ಸಾಬ್ರ ಪ್ರೋಗ್ರಾಮ್ ಹಾಡು ಬರ್ರಿ ದೊಡ್ಡ ಕಾರ್ಯಕ್ರಮ ಸಾಬ್ರ ದೊಡ್ಡ ಆಫೀಸರ್ ಬಂದಾರೆ ಅಪ್ಪ ದೊಡ್ಡ ಫಂಕ್ಷನ್ ಐತ್ರಿ ಅಲ್ಲೇ ಒಂದು ಕಡತ 2 ತುಂಡ ಬರ್ರಿ ಅತ್ತ ಹೋಗೋಣ ನಮಸ್ಕಾರ ಸರ್ ಯಾಕೆ ಮಂಜು ನಾನು ಹೇಳಿದ ವಿಷಯ ಏನು ಮಾಡಿದೆ ನೀವು ಹೇಳಿದಂತೆ ನಮ್ಮ ತಂದೆಯವ್ರನ್ನ ವಿಚಾರ ಮಾಡಿದೆ ಸಾವುಕಾರ್ರಿ ಏನಂದರು ಲಂಚವಿಲ್ಲದೆ ನೌಕರಿ ಸಿಕ್ಕರೆ ಸಿಗಲಿ ಇಲ್ಲವಾದರೆ ಕೂಲಿ ಮಾಡಿ ಹೊಟ್ಟೆ ಬರೆದುಕೊಂಡರು ನಮ್ಮ ಗೌರವಕ್ಕೇನು ಕುಂದು ಬರಲಾರದು ನನ್ನಿಂದ 2 ಲಕ್ಷ ರೂಪಾಯಿಗಳಲ್ಲ ಈ 2 ನಯ್ಯ ಪೈಸೆ ಕೊಡಲು ಕಾಲೆತ್ತರಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದು ಬೈದು ಕಳುಹಿಸಿಬಿಟ್ರು ಸಾವುಕಾರ್ರಿ ಈ ಎಂತ ಪರಿಸ್ಥಿತಿಯಲ್ಲಿ ನನ್ನ ಕೈ ಬಿಡಬೇಡಿ ಸಾವುಕಾರ್ರೇ ನನ್ನ ಕೈ ಬಿಡಬೇಡಿ ಅಲ್ಲೋ ಲಂಚವಿಲ್ಲದೆ ನಿನಗೆ ಯಾವನು ನೌಕರಿ ಕೊಡಿಸುತ್ತಾನೆ ಮಂಜು ಸಾವುಕಾರ್ರಿ ಹಣ ತಂದಿದ್ದರೆ ಮಾತ್ರ ಇಲ್ಲಿ ಒಳಗೆ ಬಾ ಎಲ್ಲದಿದ್ದರೆ ನಡೆಯಾಚೆ ಹಾಗೆನ್ನಬೇಡಿ ಸಾವುಕಾರ್ರಿ ನೀವು ನೌಕರಿ ಕೊಡಿಸಿದ 6 ತಿಂಗಳಲ್ಲಿ ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡುತ್ತೀನಿ ಹಾಗಂತ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಯಾರಿಗೆ ಬೇಕು ನಿನ್ನ ಪ್ರಸಿದ್ಧಿ ನನಗೆ ನಿನ್ನ ಪ್ರತಿಜ್ಞೆ ಪ್ರವಚನಗಳು ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರುವುದು 2 ಲಕ್ಷ ರೂಪಾಯಿಗಳು ಮಾತ್ರ ತಂದಿದ್ರೆ ಮಾತ್ರ ಇಲ್ಲಿ ಒಳಗೆ ಬಾ ಇಲ್ಲದಿದ್ದರೆ ನಡೆಯಾಚೆ ಅಂದೆ ಹಾಗೆನ್ನಬೇಡಿ ಸಾವುಕಾರ್ರಿ ನಿಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದು ನನಗೆ ನೌಕರಿ ಕೊಡಿಸಿರಿ ನೀವು ನನಗೆ ನೌಕರಿ ಕೊಡಿಸುತ್ತೀನಂತ ಹೇಳುವವರೆಗೆ ನಿಮ್ಮ ಪಾದಗಳನ್ನು ಬಿಡಲಾರೆ ಸಾಹುಕಾರ್ರೇ, ನಿಮ್ಮ ಪಾದಗಳನ್ನು ಬಿಡಲಾರೆ. ಬೇಡ ನನ್ನ ಪಾದಗಳನ್ನು. ಇಲ್ಲ ಸಾಹುಕಾರಿ, ನೀವು ನನಗೆ ನೌಕರಿ ಕೊಡಿಸುತ್ತೀರಂತ ಹೇಳುವವರೆಗೆ ನಿಮ್ಮ ಪಾದಗಳನ್ನು ಬಿಡಲಾರೆ ಸಾಹುಕಾರ್ರೇ, ನಿಮ್ಮ ಪಾದಗಳನ್ನು ಬಿಡಲಾರೆ. ನಿಮ್ಮಪ್ಪನಷ್ಟು ಕಲಿತವರು ಕೋಟಿ ಕೋಟಿ ಗಟ್ಟಲೆ ಹಣ ಕಟ್ಟಿಕೊಂಡು ಕುಳಿತಿರುವಾಗ ನಿನ್ನಂತಹ ಬಡಪಿಕಾರಿ ಯಾರು ಕೇಳಬೇಕು? ಹೋಗು ಹೋಗು, ಎಲ್ಲಿ ಆಗಲಿ ಬಸ್ ಸ್ಟ್ಯಾಂಡಿನಲ್ಲಿ
ನಿನ್ನ ಹೊಟ್ಟೆ ಹೊರದಕ್ಕೆ ಹೋಗು 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 ಬರದ ಕಾಡಿ ನನ್ನ ಮಗನೇ. ವಿಧಿಯ ತಡೆಯದಿರು ಮಾನವ, ಮರೆಯದಿರು ಕರ್ತವ್ಯವ, ಮರೆಯದಿರು ಕರ್ತವ್ಯವ. ಕ್ಷಣ ಕ್ಷಣಕ್ಕೆ ಬರುವ ಸುಖ ದುಃಖಗಳು, ಕ್ಷಣ ಕ್ಷಣಕ್ಕೆ ಬರುವ ಸುಖ ದುಃಖಗಳು ವಿಧಿಯ ಸಂಕಲ್ಪವ, ವಿಧಿಯ ಸಂಕಲ್ಪವ, ವಿಧಿಯ ಸಂಕಲ್ಪವ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲವರ್ಯಾರು ಮಾನವ, ಓ ವಿಧಿಯಾಟ ಬಲ್ಲವರ್ಯಾರು ಮಾನವ. ಅಮ್ಮ ಅಪ್ಪ ಕುಣಿಯವರು ನಾವು ಕುಣಿಯದಿದ್ದರೇಗೆ, ಕುಣಿಸವನು ಮೇಲೆ ಕುಳಿತಾನು ತಂದೆ. ಕುಣಿಯವರು ನಾವು ಕುಣಿಯದಿದ್ದರೇಗೆ, ಕುಣಿಸವನು ಮೇಲೆ ಕುಳಿತಾನು ತಂದೆ. ವಿಧಿಯೇ ವಿಧಿಯಾಟ ಬಲ್ಲವರ್ಯಾರು ಮಾನವ, ಓ ವಿಧಿಯಾಟ ಬಲ್ಲವರ್ಯಾರು ಮಾನವ. ಅಮ್ಮ ಅಪ್ಪ ಕುಣಿಯವರು ನಾವು ಕುಣಿಯದಿದ್ದರೇಗೆ, ಕುಣಿಸವನು ಮೇಲೆ ಕುಳಿತಾನು ತಂದೆ. ಕುಣಿಯವರು ನಾವು ಕುಣಿಯದಿದ್ದರೇಗೆ, ಕುಣಿಸವನು ಮೇಲೆ ಕುಳಿತಾನು ತಂದೆ. ವಿಧಿಯೇ ವಿಧಿಯಾಟ ಬಲ್ಲವರ್ಯಾರು ಮಾನವ, ಓ ವಿಧಿಯಾಟ ಬಲ್ಲವರ್ಯಾರು, ವಿಧಿಯಾಟ ಬಲ್ಲವರ್ಯಾರು, ವಿಧಿಯಾಟ ಬಲ್ಲವರ್ಯಾರು ಮಾನವ. ಹಣವಿಲ್ಲದವನು ಹೆಣದ ಸಮಾನ, ಸಂಪತ್ತಿನ ಸಂಪತ್ತಿಗೆ ಮೇಲೆ ಮಲಗಿದವನು, ಈ ಸಂಪತ್ತಿನ ಸಂಪತ್ತಿಗೆ ಮೇಲೆ ಮಲಗಿದವನು ಶತ ಮೂರ್ಖನಿದ್ದರು. ಆ ಮೂರ್ಖ ಈ ಜಗತ್ತಿಗೆ ಜಾಣನಾಗಿಯೇ ತೋರುವನು. ದುರಾಚಾರಿ ಎಂದರು, ದುರಾಚಾರಿ ಎಂದರು ಸದಾಚಾರಿ ಎಂದು ಜನತೆ ಅವನನ್ನೇ ಗೌರವಿಸುವುದು.
ಕುರುಪಿ ಎದ್ದರೂ ಸ್ವರೂಪಿಯಾಗಿಯೇ ತೋರುವನು. ಎಷ್ಟೇ ವಿದ್ಯಾವಂತನಿದ್ದರು ದುಡ್ಡೇ ದೇವರೆಂಬ ಈ ಮೂಢ ಜನತೆಯಲ್ಲಿ ಅವನಿಗೆ ಕವಡೆಯ ಬೆಲೆಯೂ ಕೂಡ ಸಿಕ್ಕಲಾರದು. ಕವಡೆಯ ಬೆಲೆಯೂ ಕೂಡ ಸಿಕ್ಕಲಾರದು. ನಾನು BA LLB ಪದವೀಧರನಿದ್ದರು. ಕೂಲಿ ಮಾಡಿ ನನ್ನ ಹೊಟ್ಟೆ ಹೊರೆದುಕೊಳ್ಳಬೇಕೆ? ಸಾಮಾನ್ಯರಂತೆ ಯಾವುದಾದ್ರೂ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಈ ನನ್ನ ಹೊಟ್ಟೆ ಹೊರೆದುಕೊಳ್ಳಬೇಕೆ? ಲಂಚ ಕೊಡದ ಹೊರತು ಕೆಲಸವಾಗುವುದಿಲ್ಲ. ಲಂಚ ಕೊಡಲು ನನ್ನಲ್ಲಿ ಹಣವಿಲ್ಲ. ಲಂಚವೆಂಬ 2 ಅಕ್ಷರಗಳನ್ನು ಕೇಳಿದರೆ ನನ್ನ ತಂದೆಯ ತಲೆ ಬಿರಿದು ಬೀಳುತ್ತದೆ. ಏನು ಮಾಡಿದೆ? ನಾನು ವಿಚಾರ ಮಾಡಿದಂತೆ ನನಗೆ 2 ಲಕ್ಷ ರೂಪಾಯಿಗಳನ್ನು ಕೊಡುವರಾರಿದ್ದಾರೆ. ನಾನಿನ್ನು ಈ ಭೂಮಿಗೆ ಭಾರವಾಗಿ ಅಲಿದಾಡುವುದಕ್ಕಿಂತ ವಿಷ ಪ್ರಾಸನ ಮಾಡಿ ಪ್ರಾಣ ಬಿಡುವುದೇ ಲೇಸು. ಹಾಗೆ ಮಾಡಬೇಕು. ನಾನು BA LLB ಪದವೀಧರನಿದ್ದರು. ಲಂಚಬಾಕ ಅಧಿಕಾರಿಗಳ ಆಡಳಿತದಲ್ಲಿ ನನಗೆ ನೌಕರಿ ಸಿಗದ್ದರಿಂದ ಈ ನನ್ನ ಜೀವನವೇ ಬೇಸರವಾಗಿ ವಿಷ ಪ್ರಾಸನ ಮಾಡಿ ಪ್ರಾಣ ಬಿಟ್ಟಿರುತ್ತೇನೆ. ಈ ನನ್ನ ಮರಣಕ್ಕೆ ಈ ಲಂಚಬಾಕ ಅಧಿಕಾರಿಗಳೇ ಕಾರಣ. ಅಮ್ಮ ಇದಕ್ಕಾಗಿಯೇ ಜನ್ಮ ನೀಡಿದೇನಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನೀನು ನನಗೆ ಜನ್ಮ ನೀಡದಿದ್ದರೆ ನಿನ್ನನ್ನು ಪಂಜೆ ಪಂಜೆ ಎಂದು ಕರೆಯುತ್ತಾರೆಂದು ತಿಳಿದು ಈ ನಿನ್ನ ನಿರ್ಭಾಗ್ಯವಂತ ಮಗನಿಗೆ ಜನ್ಮ ನೀಡಿದೆಯೇನಮ್ಮ. ಜನ್ಮ ನೀಡಿದೆಯೇನು ಅಮ್ಮ. ನಾನು ಕಾಲೇಜಿನಿಂದ ಬರುವವರೆಗೆ ನನ್ನ ದಾರಿ ಕಾಯುತ್ತಾ ಊಟ ಮಾಡದೆ ಹಾಗೆ ಕುಳಿತುಕೊಳ್ಳುತ್ತಾ ಇದ್ದೆಲ್ಲಮ್ಮ. ಹಾಗೆ ಕುಳಿತುಕೊಳ್ಳುತ್ತಾ ಇದ್ದೆಲ್ಲ. ಅಮ್ಮ, ಇನ್ನು ಈ ನಿನ್ನ ಮಗನು ಮನೆಗೆ ಬರುತ್ತಾನೆಂದು ತಿಳಿದು ನನ್ನ ದಾರಿ ಕಾಯುತ್ತ ಊಟ ಮಾಡದೆ ಹಾಗೆ ಕುಳಿತುಕೊಳ್ಳಬೇಡಮ್ಮ. ಹಾಗೆ ಕುಳಿತುಕೊಳ್ಳಬೇಡ. ಇನ್ನು ಈ ನಿನ್ನ ಮಗನು ಮನೆಗೆ ಬರಲಾರೆನಮ್ಮ. ಮನೆಗೆ ಬರಲಾರೆ. ನನ್ನ ಸಹಪಾಠಿ ಕಲಾವತಿಯ ದರ್ಶನವನ್ನು ತೆಗೆದುಕೊಂಡು ಬಂದಿದ್ದರೆ ಸಂತೋಷದಿಂದ ಪ್ರಾಣ ಬಿಡಲು ಅನುಕೂಲವಾಗುತ್ತಿತ್ತು. ಕಲಾವತಿ,
ಅಂದು ಆ ಭುವನೇಶ್ವರಿ ದೇವಾಲಯದಲ್ಲಿ ಆ ದೇವಿ ಎದುರಿನಲ್ಲಿ ನಿಂತು ನಿನ್ನೆ ಲಗ್ನವಾಗುತ್ತೇನೆಂದು ಪ್ರತಿಜ್ಞೆ ಮಾಡಿದೆ ಕಲಾವತಿ, ಪ್ರತಿಜ್ಞೆ ಮಾಡಿದೆ. ಆದರೆ ನಾನಿಂದು ವಚನ ಭ್ರಷ್ಟನಾಗ್ತಾ ಇದ್ದೇನೆ ಕಲಾವತಿ, ವಚನ ಭ್ರಷ್ಟನಾಗ್ತಾ ಇದ್ದೇನೆ. ನವಮಾಸ ಗರ್ಭದಲ್ಲಿಟ್ಟುಕೊಂಡು ನನ್ನ ಬೇಸರಿಕೆಗಳನ್ನು ಸಹಿಸಿ ಜನ್ಮ ಕೊಟ್ಟ ನನ್ನ ಮಾತೃ ದೇವಿಗೆ ಒಬ್ಬ ಮಗಳಾದ ನನ್ನ ಮೃತದಿಂದ ಅಳುವುದರಲ್ಲಿ ಆಕಾಶ ಪಾತಾಳವನ್ನೇಕ ಮಾಡಿಬಿಡುತ್ತಾಳೆ ನನ್ನ ಹಡೆದ ತಾಯಿ. ತಾಯಿ ಕರುಣ ಕುಡಿಯೋ ಹೋಗಿ ಕರೆದಿದೆ ನಿನ್ನ ತಾಯಿ ಕರುಣ ಕುಡಿಯೋ ಹೋಗಿ ಕರೆದಿದೆ ಅಳಬೇಡ ಮಗುವೆ ಅಳದಿರು ಕಂದ ಅಳಬೇಡ ಮಗುವೆ ಅಳದಿರು ಕಂದ ಕಾಳರಾತ್ರಿ ಕಳೆದ ಮೇಲೆ ಬೆಳಕು ಮೂಡಿ ಬರುತ್ತಿದೆ, ಬೆಳಕು ಮೂಡಿ ಬರುತ್ತಿದೆ, ಬಾಳ ಬಳ್ಳಿ ಚಿಗುರುತ್ತಿದೆ, ಅಳಬೇಡ ಮಗುವೆ ಅಳದಿರು ಕಂದ ಅಳಬೇಡ ಮಗುವೆ ಅಳದಿರು ಕಂದ ಕಂದ ಮಗುವೆ ಕಂದ ಮಗುವೆ ಕಂದ ಮಗುವೆ ಕಂದ. ನನ್ನ ಜನ್ಮದಾತ ನನ್ನ ದುರ್ಮರಣದಿಂದ ಅತಿ ವ್ಯಸನದಿಂದ ಪ್ರಾಣವನ್ನಪ್ಪುವುದೇ ಖಂಡಿತ. ಏನು ಮಾಡಲಿ, ಒಂದರ ಇನ್ನೊಂದು ಪರ್ವದ ಪ್ರಾಯವಾದ ಮರಣಾಂತಿಕ ದುಃಖದ ತೆರೆಗಳು ಒಂದೇ ಸವಣೆ ಅಪ್ಪಳಿಸುತ್ತಿವೆ. ಮರಣಕ್ಕೆ ಸಿದ್ಧನಾಗಿ ನಿಂತ ಮೇಲೆ ಯಾವ ವಿಚಾರ ವಿನಿಮಯವೂ ಬೇಡ. ಹಾಗೆ ಮಾಡಬೇಕು. ವಿಷ ಪ್ರಾಸನ ಮಾಡಿ ಪ್ರಾಣ ಬಿಡುವುದೇ ಲೇಸು. ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಿಲ್ಲ ಅಂದ ಮೇಲೆ ನಾನು ವಿಚಾರ ಮಾಡಿದಂತೆ ವಿಷವನ್ನು ತೆಗೆದುಕೊಂಡು ಪ್ರಾಣ ಬಿಡುವುದೇ ಲೇಸು. ಹಾಗೆ ಮಾಡಬೇಕು. ಬರುವೆನಪ್ಪ ಬರುವೆ, ಬರುವೆನಪ್ಪ ಬರುವೆ. ಕಲಾವತಿ ಕಲಾವತಿ ಬರುವೆ ಕಲಾವತಿ. ಭಾಯ್ಜನ್ ರಾಯರೇ, ಇದು ನೀನು ಮಾಡುತ್ತಿರುವಿ? ಯಾರು? ಕಲಾವತಿ? ಹೌದು. ನೀನಿಲ್ಲಿಗೆ ಹೇಗೆ ಬಂದೆ? ನೋಡಿ, ನಾನು ನಿಮ್ಮ ಮನೆಗೆ ಹೋಗಿದ್ದೆ. ನೀವು ಮುಂಜಾನೆಯಿಂದ ಮನೆಗೆ ಬಂದಿರುವೆಂದು ನಿಮ್ಮ ಮಾತ್ರ ದೇವರು ಹೇಳಿದ್ರಿಂದ ನಾನು ಗಾಬರಿಗೊಂಡು ಇಲ್ಲೇ ನಗರ ವನದ ಕಡೆ ಹೋಗಿರಬಹುದೆಂದು
ಇಲ್ಲಿಗೆ ಬಂದು ನೋಡುವಷ್ಟರಲ್ಲಿ ನೀವೇ ಅನಾಹುತ ಕೈಗೊಂಡ್ರಲ್ಲ ಅಂತ ಏನೇ ಚೆನ್ನಾಗಿದೆ ಎನ್ನಿ, ಇಲ್ಲವಾದ್ರೆ ಮರಣ ಅಂತ ನಾನು ವೈಭವ ದುರ್ದರ ಪ್ರಸಂಗ ಬರ್ತಿತ್ತು ನನಗಿಂದು. ಅಂದರೆ ನಾನು ಮೃತನಾದರೆ ನೀನೇಗೆ ವೈದ್ಯವೇ ಭೋಗಿಸುತ್ತಿದ್ದಿ ಹೇಳು? ಕೂಡ್ಲೇ ಬರ್ತಿರೋರೇನು? ಗಂಡಸರಿಗೆ ಆಡಿದ ಮಾತಿನಲ್ಲಿ ವಿಚಾರ ಇರುವುದಿಲ್ಲ. ಅಂದು ಆ ಕಾಲೇಜಿನಲ್ಲಿ ಇದ್ದಾಗ ಆ ಭುವನೇಶ್ವರಿ ದೇವಾಲಯದಲ್ಲಿ ಆ ದೇವಿ ಎದುರಿನಲ್ಲಿ ನಿಂತು ಇಬ್ಬರು ಕೂಡ ಪ್ರತಿಜ್ಞೆ ಮಾಡಿದರು. ಮರ್ತಿರೋರೇನು? ಅಯ್ಯೋ ಮರುಳಿ, ವಿದ್ಯಾರ್ಥಿಯ ದೆಸೆಯಲ್ಲಿ ಮಾಡಿದ ಪ್ರತಿಜ್ಞೆ ಪ್ರವಚನಗಳು ಅಷ್ಟರ ಮಟ್ಟಿಗೆ ಏನೋ ಸಂತೋಷಕ್ಕಾಗಿ ಆಡಿದ ಬಾಲ್ಯದ ಚಿನ್ನಾಟಗಳು ಕಲಾವತಿ, ಬಾಲ್ಯದ ಚಿನ್ನಾಟಗಳು. ಅಂದರೆ ನೀವು ಆಡಿದ ಮಾತಿನಲ್ಲಿ ಬದಲಾವಣೆ ಮಾಡಿಕೊಂಡ್ರವೇನು? ಅಲ್ಲ, ನನ್ನಂತಹ ನಿರುದ್ಯೋಗಿ ನಿರ್ಧನ ಭಿಕಾರಿಯನ್ನು ಲಗ್ನವಾಗಿ ಯಾವ ಸುಖ ಕಾಣುವಿ? ಅಲ್ಲದೆ ನಿಮ್ಮಪ್ಪ ಮನೆಯಲ್ಲಿ ಮೋರಮಕ್ಕಿ ಬಿಟ್ಟ ಕುರಿಯನ್ನು ಬೇಯಿಸಿದಂತೆ ನಿಮ್ಮ ಸೋದರಳಿಯ ಅನಿಲ್ ಕುಮಾರ್ನನ್ನು ಹಗಲಿರುಳು ಬೇಸ ಹತ್ತಿರುತ್ತಾನೆ. ನಿನ್ನನ್ನು ಅವನಿಗೆ ಲಗ್ನ ಮಾಡಿ ಕೊಡುವುದನ್ನು ಬಿಟ್ಟು ನನಗೆ ಲಗ್ನ ಮಾಡಿಕೊಡಲು ಒಪ್ಪುವನೇ ನಿಮ್ಮಪ್ಪ. ರಾಯರೇ, ಏನು? ನಾನು ಪ್ರಭುದ ಎದೆಯಾದಳು ಇರುತ್ತೇನೆ. ನನ್ನ ಮನ ಒಪ್ಪಿದರೊಡನೆ ಲಗ್ನ ಆಗೋ ಅಧಿಕಾರ ನನಗಿದೆ. ಅದನ್ನು ಬಿಟ್ಟು ಬಲಾತ್ಕಾರದ ಲಗ್ನ ಆಗಲು ಅವನು ಯಾವನು ಬರಲು ನಾನು ನೋಡಿಕೊಳ್ಳುತ್ತೇನೆ. ಹಾ, ಇದು ತೆಗೆದುಕೊಳ್ಳಿ. ಇದೇನು ಕಲಾ? ನಗರವನದಲ್ಲಿ ಕುಳಿತು ತಿನ್ನಲು ಉಂಡಿ ತಂದ್ರಿವೆಯಾ? ಉಂಡಿ ಅಲ್ಲ, ಉಪ್ಪಿಟ್ಟು ತಂದ್ರೆ ಚೆನ್ನಾಗಿ ಬಿಚ್ಚಿ ನೋಡಿ. ಬಹಳ ಒಳ್ಳೆಯದಾಯ್ತು ಕಲಾವತಿ. 3 ದಿನಗಳಿಂದ ಊಟವೇ ಇಲ್ಲ. ಇದನ್ನಾದರೂ ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ತಿನ್ನಿ, ಚೆನ್ನಾಗಿ ಬಿಚ್ಚಿ ತಿನ್ನಿ. ನೋಟಿನ ಪುಡಿಕೆ ಕಲಾ, ಇವುಗಳನ್ನು ನಿಮ್ಮಪ್ಪನ ಟ್ರೇಸರಿಯಿಂದ ಕಳುವು ಮಾಡಿಕೊಂಡು ಬಂದಿರುವೆಯಾ? ಮೊದಲೇ ನಿಮ್ಮ ತಂದೆಯವರು ನಮ್ಮ ಮನೆತನದ ಮೇಲೆ ಬೆಂಕಿ ಕಾರುತ್ತಾನೆ. ಅಂತೆ ನನ್ನನ್ನು ಕಂಡರೆ ನಿಮ್ಮಪ್ಪನಿಗೆ ಆಗಿ ಬರುವುದಿಲ್ಲ. ಅಂದು ನೌಕರಿಯಾಗಿ ನಿಮ್ಮ ಮನೆಗೆ ಬಂದಾಗ ಕುಳಿತುಕೊಳ್ಳಲು ಸಹ ಹೇಳಲಿಲ್ಲ. ಒಕ್ಕಳ ಸೊಕ್ಕಿನ ಪೊಟ್ಟೆ ಮಗ ನಿಮ್ಮಪ್ಪ ಒದ್ದು ಹೊರಗೆ ಹಾಕಿಬಿಟ್ಟ. ಅದಕ್ಕಾಗಿ ನೀನು ಕೊಟ್ಟ ಈ ನೋಟಿನ ಪುಡಿಕೆ ನನ್ನ ಕೈಯಲ್ಲಿ ಕೊಟ್ಟ ಸಂಗತಿ ನಿಮ್ಮ ಅಪ್ಪನಿಗೆ ತಿಳಿದರೆ ಖಂಡಿತ ನನ್ನನ್ನು ಜೈಲಿಗೆ ಕಳುಹಿಸಿಬಿಡುತ್ತಾನೆ. ನಿಮ್ಮಪ್ಪ ಹಿರಣ್ಯಕಶಪ್ಪ. ರಾಯರೇ, ಏನು? ಇವುಗಳನ್ನು ನಮ್ಮ ತಂದೆ ಟೇಜರಿಂದ ಕಳು ಮಾಡಿಕೊಂಡು ಬಂದಿರುವುದಿಲ್ಲ. ಮತ್ತೆ ಬೇಸಿಗೆ ಪ್ರವಾಸಕ್ಕಂತ ಹೇಳಿ ಆ ನಮ್ಮ ತಂದೆಯ ಕೈಯಿಂದ 2 ಲಕ್ಷ ರೂಪಾಯಿ ಇಸಿದುಕೊಂಡು ಬಂದಿರುತ್ತೇನೆ. ಅಲ್ಲಿ ಪ್ರವಾಸಕ್ಕಾಗಿ 2 ಲಕ್ಷ ರೂಪಾಯಿ ಕೊಡಲು ನೀನೇನು ಪಾರಣಕ್ಕೆ ಹೋಗುವಿ? ಏನೋ ಬಹಳವಾದ್ರಿ ಬಿಜಾಪುರ ಗೋಳ್ ಗುಮ್ಮಟ್, ಜೊಮ್ಮಾ ಮಸೀದಿ, ಆಸರ್ ನೋಡಲಿಕ್ಕೆ ಹೋಗುವುದು. ಇನ್ನು ದೇವಸ್ಥಾನ ನೋಡಲಿಕ್ಕೆ ಹೋಗುವುದೆಂದರೆ ಉದೋ ಉದೋ ಅಂತ ಯಲಮನ ಗುಡ್ಡಕ್ಕೆ ಹೋಗುವುದು. ನನ್ನನ್ನು ಕನ್ನಡ ಶಾಲಾ ಮಾಸ್ಟರ್ ಗುಂಪಿನ ಮಿಸ್ಟರ್ಸ್ ಅಂತ ತಿಳಿದಿರುವೇನು? ಮತ್ತೆ ನಾನು ಈ ಸಾರಿ ದಿಲ್ಲಿ, ಆಗ್ರಾ, ತಾಜ್ ಮಹಲ್, ಫತೇಪುರ ಸಿಕ್ರಿ, ದಾರ್ಶಿನೋದ್ವರೆಗೆ ಹಿಮಾಲಯ ಸಹ ಕೈಗೊಳ್ಳ ತಗೊಳ್ಳುತ್ತೇನೆ. ನಾನು ಹೇಳ್ತೇನೆ, ಸುಮ್ಮನೆ ಕೇಳಿ. ಈ ಖರ್ಚಿನಲ್ಲಿ 2 ಲಕ್ಷ ರೂಪಾಯಿ ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಹೋಗಿ ಆ ನಮ್ಮ ತಂದೆಯ ಕೈಯಲ್ಲಿ ಕೊಡಿ. ಅದರಲ್ಲಿ ತಾಳ್ತಿಗಳನ್ನು ತಿಂದು ನಿಮಗೆ ನೌಕರಿ ಕೊಡಿಸೋ ಅಮಲ್ದಾರಿಗೆ ಅಷ್ಟು ಕೊಡೋದನ್ನು ಕೊಟ್ಟು ಒಟ್ಟಿನ ಮೇಲೆ ನಿಮಗೆ ನೌಕರಿ ಸಿಕ್ಕುತ್ತದೆ. ನಾನು ಕೊಟ್ಟ ರೂಪಾಯಿ ಮರಳಿ ನಮ್ಮ ತಂದೆ ಟೇಜರಲ್ಲೇ ಸೇರುತ್ತವೆ. ಕೆರೆ ನೀರು ಕೆರೆ ಹಾಕಿ ಆ ದೇವರಲ್ಲಿ ಹೊರ ಪಡೆದ ಅಂದ್ರೆ ನಿಮ್ಮ ಅಪ್ಪ ದೇವರೇನು? ದೇವರೆಂದು ನಾನೆಲ್ಲ ಹೇಳಿದೆ. ಜನಪದ ಸಾಹಿತ್ಯದಲ್ಲಿ ಒಂದೇ ಒಂದು ನುಡಿ. ಹಾ, ಇದೋ ತೆಗೆದುಕೊಳ್ಳಿ. ಅಲ್ಲೇ ನೋಡು ಸಂಜೆ ಕೆಂಪು ಮೂಡಿದೆ, ಇಲ್ಲೇ ನೋಡು ಚಂದ್ರಕಾಂತಿ ಚೆಲ್ಲಿದೆ. ಅಲ್ಲೇ ನೋಡು ಸಂಜೆ ಕೆಂಪು ಮೂಡಿದೆ, ಇಲ್ಲೇ ನೋಡು ಚಂದ್ರಕಾಂತಿ ಚೆಲ್ಲಿದೆ. ಸಂಗಾತಿ ಇಂದಿನ
ಅಲ್ಲಿ ನೋಡು ಸಂಜೆ ಕೆಂಪು ಮೂಡಿದೆ, ಎಲ್ಲಿ ನೋಡು ಚಂದ್ರಕಾಂತಿ ಚೆಲ್ಲಿದೆ. ಸಂಗಾತಿ ಎಂದೆಂದು ನನ್ನ ಬಳಿ ಹತ್ತಿರ ಬಾ, ಸಂಗಾತಿ ಐ ಲವ್ ಯು ನನ್ನ ಬಳಿ ಹತ್ತಿರ ಬಾ. ಅಲ್ಲಿ ನೋಡು ಸಂಜೆ ಕೆಂಪು ಮೂಡಿದೆ, ಎಲ್ಲಿ ನೋಡು ಚಂದ್ರಕಾಂತಿ ಚೆಲ್ಲಿದೆ. ನಿನ್ನ ಜೊತೆ ನಡೆಯುವಾಗ ಕಾಲಿಗೆ ಜಗುನಿವಾಗ ಮೈ ಮನ ತುಂಬಿ ನಾ ಹಾಡುವಾಗ, ನಿನ್ನ ಜೊತೆ ನಡೆಯುವಾಗ ಕಾಲಿಗೆ ಜಗುನಿವಾಗ ಮೈ ಮನ ತುಂಬಿ ನಾ ಹಾಡುವಾಗ. ಬೇಲೂರಿನ ಶಿಲಾ ಬಾಲಕಿ ನೀನೆ, ಬೇಲೂರಿನ ಶಿಲಾ ಬಾಲಕಿ ನೀನೆ, ನಾಟ್ಯ ಮಯೂರಿ ನರ್ತಿಸುವಾರೆ, ನಾಟ್ಯ ಮಯೂರಿ ನರ್ತಿಸುವ. ಪ್ರಿಯೆ ಏನು? ಬಾಯಿಲಿ ಎಲ್ಲಿ? ಅಲ್ಲಿ ನೋಡು, ಎಲ್ಲಿ? ಅಲ್ಲಿ ಅಲ್ಲ ಇಲ್ಲಿ. ಅಲ್ಲಿ ನೋಡು ಸಂಜೆ ಕೆಂಪು ಮೂಡಿದೆ, ಇಲ್ಲಿ ನೋಡು ಚಂದ್ರಕಾಂತಿ ಚೆಲ್ಲಿದೆ. ಸಂಗಾತಿ ಎಂದೆಂದು ನನ್ನ ಬಳಿ ಹತ್ತಿರ ಬಾ, ಸಂಗಾತಿ ಐ ಲವ್ ಯು ನನ್ನ ಬಳಿ ಹತ್ತಿರ ಬಾ. ಅಲ್ಲೇ ನೋಡು ಸಜ್ಜೆ ಕೆಂಪು ಮೂಡಿದೆ, ಇಲ್ಲೇ ನೋಡು ಚಂದ್ರಕಾಂತಿ ಚೆಲ್ಲಿದೆ. ನಿನ್ನ ಜೊತೆ ನಡೆವಾಗ ಕಾಲ್ಗೆಜ್ಜೆ ಕುಣಿವಾಗ ಮೈ ಮನ ತುಂಬೇ ನಾ ಹಾಡಿದಾಗ, ನಿನ್ನ ಜೊತೆ ನಡೆವಾಗ ಕಾಲ್ಗೆಜ್ಜೆ ಕುಣಿವಾಗ ಮೈ ಮನ ತುಂಬೇ ನಾ ಹಾಡಿದಾಗ. ಬೀಲೂರಿನ ಶಿಲಾ ಬಾಲಕ ನೀನು, ಬೀಲೂರಿನ ಶಿಲಾ ಬಾಲಕ ನೀನು, ನಾಟ್ಯ ಮಯೂರ ನರ್ತಿಸಬಾರ, ನಾಟ್ಯ ಮಯೂರ ನರ್ತಿಸಬಾ. ಪ್ರಿಯಾ ಏನು? ಬಾಯಿಲಿ ಎಲ್ಲಿ? ಅಲ್ಲಿ ನೋಡು, ಎಲ್ಲಿ? ಅಲ್ಲಿ ಅಲ್ಲ ಇಲ್ಲಿ. ಅಲ್ಲೇ ನೋಡು ಸಜ್ಜೆ ಕೆಂಪು ಮೂಡಿದೆ, ಇಲ್ಲೇ ನೋಡು ಚಂದ್ರಕಾಂತಿ ಚೆಲ್ಲಿದೆ. ಸಂಗಾತಿ ಎಂದೆಂದು ನನ್ನ ಬಳಿ ಹತ್ತಿರ ಬಾ, ಸಂಗಾತಿ ಐ ಲವ್ ಯು ನನ್ನ ಬಳಿ ಹತ್ತಿರ ಬಾ. ಲಾ 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 ಲಾ. ಕಲಾವತಿ, ನೀನು ಕುಶಲವಂತಿ, ವಿದ್ಯಾವಂತಿ, ಬುದ್ಧಿವಂತಿ. ಕಲಾ, ನನ್ನ ನಿನ್ನ ಲಗ್ನವಾಗುವ ಸುಯೋಗವನ್ನು ಆ ಬ್ರಹ್ಮನು ತನ್ನ ರಿಜಿಸ್ಟರ್ದಲ್ಲಿ ದಾಖಲು ಮಾಡಿಕೊಂಡಾನೋ ಅಥವಾ ಇಲ್ಲವಂತ ಏಕೋ ನನಗೆ ಸಂಶಯ ಬರುತ್ತದೆ. ಹಾ ನೋಡಿ, ಮೊದಲ ಕಸ್ಟಮ್ ಖಾತೆಯಲ್ಲಿ ಯಾಸದು ಡೆಪ್ಯೂಟಿ ಸೂಪರ್ಜನ್ ಅಥವಾ ಇನ್ಸ್ಪೆಕ್ಟರ್ ಜಾಗ ಸಿಕ್ಕಲಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂತ ಚಿತಿ ಪ್ರಾಂತವಾನಿ. ಆಮೇಲೆ ಬೇಕಾದ್ರೆ ಎಡೋರು ತಡೋರು ಬಂದ್ರೆ ನಾನು ಎದುರಿಸ್ತೀನಿ. ಅಲ್ಲ, ನಿಮ್ಮ ತಂದೆಯವರು